ರೈತ ಸಂಘ ಮತ್ತು ಕನ್ನಡ ಸೇನೆ ಹೋರಾಟದ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿವಿ. ಹೋರಾಟದ ಏನು ಕಟ್ಟು ಪದ್ಧತಿಯಿಂದ ನೀರು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರುವಂಥ ನೀರಾವರಿ ಸಚಿವರು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಚಿವರು ಒಬ್ಬರನ್ನು ಹೊರತುಪಡಿಸಿ ಅವರು ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ತೋರಿಸಿದ್ರು ಇವರು ಅದ್ರ ಬಗ್ಗೆ ಕಾಳಜಿನೇ ತೋರಿಸ್ತಾ ಇಲ್ಲ. ಈ ಸರ್ಕಾರ ಏನಂತ ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೆ ತಮಿಳ್ನಾಡಿಗೆ ನೀರು ಬಿಡುವುದೇ ಇಲ್ಲ, ಬಂದಿರೋದು ಭೀಕರ ಬರಗಾಲ, ಹಂಗಾಗಿ ನೀರು ಬುಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ನ್ಯೂಸಲ್ಲಿ 5 ಗೇಟ್ ಓಪನ್ ಮಾಡಿ, ನಮ್ಮ ಗೇಟ್ಗಳೆಲ್ಲ ಬಂದ್ ಮಾಡಿ 5 ಗೇಟ್ ಓಪನ್ ಮಾಡಿ ತಮಿಳ್ನಾಡಿಗೆ ನೀರು ಬಿಡ್ತಾವ್ರೆ. ಕಬಿನಿಯಿಂದ 7 ಅಡಿ ನೀರು ಕಡಿಮೆ ಆಗಿದೆ. ಒಟ್ಟು 12 TMC 12 ಕ್ಯೂಸಸ್ ಸಾವಿರ ಕ್ಯೂಸಸ್ ನೀರು ಕೊಡ್ತೀವಿ ಎಂದರು. ಈಗ 18,000 ಕ್ಯೂಸಸ್ ನೀರನ್ನ ಕೊಡ್ತಾವ್ರೆ. ಈ ಸರ್ಕಾರ ಸರ್ವಪಕ್ಷಗಳ ಸಭೆ ಸೇರಿ ಏನು ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋದೇ ಇಲ್ಲ ಅಂತ ಹೇಳಿದರು. ಕೊಡ್ತಾ ಇರೋ ವಿಚಾರ ಏನು? ಆಮೇಲೆ ನಮ್ಮ ಬೆಳೆ ಹೋದರೆ 1 ಎಕರೆಗೆ 60,000 ಕೊಡಬೇಕು. ಯಾಕೆಂದರೆ ನಾವು ಬೆಳೆನೇ ಮಾಡೋಕ್ಕಾಗದು. ನೀವು ಹೇಳೋ ಪ್ರಕಾರ ನವಂಬರ್ಗೆ ನೀರು ಕ್ಲೋಸ್ ಆಗ್ತದೆ. ಇನ್ನು ಮುಂದೆ 6 ತಿಂಗಳು ನಾವೇನು ಮಾಡೋದು? ಜೀವನ ಏನು ಮಾಡೋದು? ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಅದಕ್ಕೆಲ್ಲ ಕಟ್ಟು ಪದ್ಧತಿ ಬೇಡವೇ ಬೇಡ ಸರ್. ನಿರಂತರವಾಗಿ ನೀರು ಕೊಡಬೇಕು. ಕಟ್ಟು ಪದ್ಧತಿ ಕೊಡೋದ್ರಿಂದ ಭತ್ತ ಕೂಡ ಬೆಳೀಕಾಗದು. 15 ದಿವಸಕ್ಕೆ 8 ದಿವಸ ಇರೋದಿಲ್ಲ, ಭತ್ತ ಒಣಗೋಯ್ತದೆ. 15 ದಿವಸಕ್ಕೆ ಹೆಂಗ್ ಸರ್ ಭತ್ತ ನಿಂತ್ಕೋತದೆ? ಭತ್ತದ ಯಾವುದೇ ಕಾರಣಕ್ಕೆ ಕಟ್ಟು ಪದ್ಧತಿ ನೀರನ್ನ ಕೊಡಲೇಬಾರ್ದು. ಕನಿಷ್ಠ ಅಂದರೂ 22 ದಿನ ನೀರು ಕೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮಾಡ್ತೀವಿ ಸರ್.